ನನ್ನ ಹೆಸರು ಲೇಖನ ಎನ್, 10ನೇ ತರಗತಿ ಓದುತ್ತಿದ್ದೇನೆ. ನನ್ನ ಪ್ರಶ್ನೆ, ವಿದ್ಯಾರ್ಥಿಗಳಾದ ನಾವು ಅಂಕ ಗಳಿಸುವುದು ಮುಖ್ಯವೇ ಅಥವಾ ಜ್ಞಾನ ಸಂಪಾದನೆ ಮಾಡುವುದು ಮುಖ್ಯವೇ? ಕೇವಲ ಅಂಕಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳ ಮೌಲ್ಯಮಾಪನವನ್ನು ಮಾಡುವ ಕ್ರಮ ಸರಿಯೇ? ಬಹಳ ಒಳ್ಳೆ ಪ್ರಶ್ನೆ ಲೇಖನ ಕೇಳಿದ್ದು. ಬಹಳ ಪ್ರಶ್ನೆಮ್ಮ. ನಾವು ಬರೀ ಮಾರ್ಕ್ಸ್ ಬೆನ್ನು ಹತ್ತಿಬಿಟ್ಟಿದ್ದೀವಿ. ಎಲ್ಲ ಮಾರ್ಕ್ಸ್ವಾದಿಗಳಾಗಿಬಿಟ್ಟಿದ್ದೀವಿ. ಮಾರ್ಕ್ಸ್ ಬೆನ್ನು ಹತ್ತಿ ನಾವು ಒಂದು ಹೇಳ, ನಾನು ಮಾರ್ಕ್ಸ್ ತೊಗೊಂಡ್ರೇ ಜೀವನ ಆಗ್ತದೆ ಅಂತ ಇಲ್ಲ. ದಯವಿಟ್ಟು ಗಮನಿಸಿ, ಅಣ್ಣಾ ಹಜಾರೆಗೆ ಮಾರ್ಕ್ಸ್ ಬರಲಿಲ್ಲ ಶಾಲೆಗೆ, ಸಚಿನ್ ತೆಂಡೂಲ್ಕರ್ಗೆ ಮಾರ್ಕ್ಸ್ ಬರಲಿಲ್ಲ, ವಿರಾಟ್ ಕೊಹ್ಲಿಗೆ ಮಾರ್ಕ್ಸ್ ಬರಲಿಲ್ಲ, ರೋಹಿತ್ ಶರ್ಮಾಗೆ ಮಾರ್ಕ್ಸ್ ಬರಲಿಲ್ಲ. ದೊಡ್ಡವರಾಗಿಲ್ವಾ? ಅತ್ಯಂತ ಸಣ್ಣ ವಯಸ್ಸಿನ ಭಾರತ ರತ್ನ ಅಲ್ಲೇ ನಮ್ಮ ಸಚಿನ್ ತೆಂಡೂಲ್ಕರ್ ಅಂದರೆ. ಮಾರ್ಕ್ಸ್ ನೋಡ್ಕೊಂಡು ಯಾರೂ ಜೀವನ ನಡೆಸಲ್ಲ. ಮಾರ್ಕ್ಸ್ ಎದಕ್ಕೆ ಪ್ರಯೋಜನ? ಮುಂದಿನ ಕೋರ್ಸಿಗೆ ಹೋಗೋದಕ್ಕೆ ಅಷ್ಟೇ ಪ್ರಯೋಜನ ಅದು. ಆದರೆ ಮುಂದಿನ ಕೋರ್ಸ್ ನಿನಗೆ ಪ್ರಯೋಜನ ಆಗೋದಿದ್ದರೆ ತಯಾರಿ ಮಾಡ್ಕೊಂಡಿರ್ತೀನಿ ಮೊದಲೇ ನಾನು ಅದಕ್ಕೋಸ್ಕರ ಅಲ್ವಾ. ಅದರಿಂದ ಒಂದು ಜ್ಞಾನಕ್ಕೋಸ್ಕರ ಶಿಕ್ಷಣ. ಒಂದು ಕೆಲವು ಮಾತನ್ನು ಹೊರಟಾಗಿ ಹೇಳಬೇಕಾಗತ್ತೆ ನಾನು. ಇತ್ತೀಚೆಗೆ ನಾವು ಪೇಪರಲ್ಲಿ ನೋಡಿದ್ವಿ, ಒಬ್ಬ ಮನುಷ್ಯ ಡಾಕ್ಟರ್ ಆಗಿದ್ದವನು ತನ್ನ ಹೆಂಡತಿಗೆ ತಾನೇ ಔಷಧಿ ಕೊಟ್ಟು ಕೊಲ್ತಾನೆ ಅಂತ. ಅವನು ಶಿಕ್ಷಣ ಪಡ್ಕೊಂಡವನಲ್ವಾ ಅಲ್ವಾ, ಡಾಕ್ಟರ್ ಆದವನು. ಇನ್ನೊಂದು ಓದಿ ಉತ್ತರಾಖಂಡದಲ್ಲಿ ಒಬ್ಬ IIT ಹುಡುಗ, IIT ಆದವನು ಇನ್ನೊಬ್ಬ IIT ಹುಡುಗಿನ ಪ್ರೀತಿ ಮಾಡಿ ಮದುವೆ ಆಗಿದ್ದ. ಏನು ಜಗಳ ಬಂತು ಗೊತ್ತಿಲ್ಲ, ಹೆಂಡ್ತಿನ ಕೊಚ್ಚಿ ಕೊಂದು ಚೂರು ಮಾಡಿ ಫ್ರಿಜ್ಜಲ್ಲಿಟ್ಟು ದಿನ ಒಂದಿಷ್ಟು ಕಡೆ ಹಾಕಿ ಬಂದ. ಮಾರ್ಕ್ಸ್ ಬಂದಿಲ್ವ ಅವನಿಗೆ? IIT ಹುಡುಗ ಅಲ್ವ ಅವನು. ಅಂದರೆ ಅದು ಜೀವನಾನ ಅಂತ ಕೇಳೋದು ನಾನು. ನಿನಗೆ ಮಾರ್ಕ್ಸು ಕರಿಯರು ಮುಖ್ಯ ಅಲ್ಲ, ಜೀವನದಿಂದ ಏನು ಮಾಡ್ಕೋತಿ ಅನ್ನೋದು ಭಾಳ ಮುಖ್ಯ. ಸರ್ CV ರಾಮನ್ ಅಂತ ಮನುಷ್ಯ, ನೋಬೆಲ್ ಪ್ರಶಸ್ತಿ ಬಂದಂಥ ಮನುಷ್ಯ, ಎಷ್ಟು ಸರಳವಾಗಿದ್ದರಲ್ಲ ಅಲ್ವಾ. ಕಲಾಂ ಅವರು ಎಷ್ಟು ಸಲುವಾಗಿದ್ದರಲ್ಲ. ಅಂದರೆ ಕೊನೆಗೆ ಜೀವನದಲ್ಲಿ ಯಾವುದು ತೀರ್ಮಾನ ಮಾಡುತ್ತೆ? ಒಂದು ಮಾತನ್ನು ಹೇಳಿಬಿಡ್ತೀನಿ ನಾನು ನಿನಗೆ. ಅಪರೂಪದ ಘಟನೆ ಅದು ಹೇಳಬೇಕು ನಾನು. ಇದುವರೆಗೆ ಹೊರಗೆ ಹೇಳಿಲ್ಲ ಅದನ್ನು. UR ರಾವ್ ಅಂತ ಇದ್ದರು, ಡಾಕ್ಟರ್ UR ರಾವ್ ಅಂತ. ಸ್ಪೇಸ್ ಕಮಿಷನ್ ಚೇರ್ಮನ್ ಆಗಿದ್ದರು, ISRO ಚೇರ್ಮನ್ ಆಗಿದ್ದರು. ಅವರು ISRO ಚೇರ್ಮನ್ ಆಗಿದ್ದಾಗ ಕಲಾಂ ಅವರು ಡೆಪ್ಟಿ ಡೈರೆಕ್ಟರ್ ಆಗಿದ್ದರು. ಒಂದು 4-5 ಮಟ್ಟ ಕಮ್ಮಿ. ಒಂದು ಸಲ ನಾನು UR ರಾವ್ ಅವರು ಮಂಗಳೂರಿಗೆ ಹೋಗ್ತಾಯಿದ್ವಿ ಕಾರಲ್ಲಿ. ಹೋದಾಗ ರಾವ್ ಅವ್ರಿಗೆ ಕೇಳಿದೆ ನಾನು, ಸರ್ ನೀವು ಚೇರ್ಮನ್ ಆಗಿದ್ದಾಗ ಕಲಾಂ ಅವರು ಡೆಪ್ಟಿ ಡೈರೆಕ್ಟರ್ ಆಗಿದ್ದಿಲ್ಲ, ನಿಮ್ಮ ಪರಿಚಯ ಇತ್ತಾ ಚೆನ್ನಾಗಿ ಅಂದೆ. ಯಾ ಐ ನ್ಯೂ ಹಿಮ್ ವೆರಿ ವೆಲ್, ಎಸ್ಪೆಷಲಿ ಬಿಕಾಸ್ ಆಫ್ ಹಿಸ್ ಹೇರ್ ಸ್ಟೈಲ್ ಅಂತೆಲ್ಲ ಅಂದರು. ಅಂದ್ಬಿಟ್ಟು ನಾನು ಪ್ರಶ್ನೆ ಕೇಳಬಾರ್ದು, ಉದ್ದಟ ಪ್ರಶ್ನೆ ಕೇಳಿದೆ. ಸರ್, ವಾಸ್ ಈ ದ ಬೆಸ್ಟ್ ಟೆಕ್ನಾಲಜಿಸ್ಟ್ ಇನ್ ಯುವರ್ ಆರ್ಗನೈಸೇಷನ್? ನಿಮ್ಮ IS ಅವರೇ ಅತ್ಯಂತ ಶ್ರೇಷ್ಠ ತಂತ್ರಜ್ಞಾನಿ ಆಗಿದ್ರಾ ಅಂತ ಕೇಳಿದೆ. ಅವ್ರ ಉತ್ತರ ನನ್ನ ಬೆರಗೆ ಹೊಡೆಸ್ಬಿಡ್ತು. ನೋ ಈ ವಾಸ್ ನಾಟ್ ದಿ ಬೆಸ್ಟ್ ಟೆಕ್ನಾಲಜಿಸ್ಟ್ ಬಟ್ ಈ ವಾಸ್ ದ ಗ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್ ಅಂದರು. ನನಗೆ ಮೈ ಜುಮ್ಮನತೆ ನೆನೆಸ್ಕೊಂಡಾಗ. ಗ್ರೇಟೆಸ್ಟ್ ಟೆಕ್ನಾಲಜಿಸ್ಟ್ ಸಕ್ಸಸ್ಫುಲ್ ಆಗಲಿಲ್ಲ, ಗ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್ ಸಕ್ಸಸ್ಫುಲ್ ಆದರು. ಅದಕ್ಕೆ ಜೀವನದಲ್ಲಿ ಮಾರ್ಕ್ಸೇ ಮುಖ್ಯ ಅಲ್ಲ. ಲೇಖನ ಮಾರ್ಕ್ಸ್ ಮುಖ್ಯ, ಮಾರ್ಕ್ಸ್ ಬಿಡಬೇಕು ಅಂತ ಹೇಳ್ತಾ ಇಲ್ಲ ನಾನು. ಪ್ರಯತ್ನ ಮಾಡೋಣ, ಚೆನ್ನಾಗಿ ಓದೋಣ. ಯಾವುದೋ ಒಂದು ಕೆಲಸ ತೊಗೊಂಡಾಗ ಶ್ರದ್ಧೆಯಿಂದ ಮಾಡಬೇಕದನ್ನು. ಪರೀಕ್ಷೆ ಕೊಡೋದು ಶ್ರದ್ಧೆಯಿಂದ ಮಾಡೋ ಕೆಲಸ ಅದು. ಯಾರಿಗೋ ತಂದೆ ತಾಯಿನ ಖುಷಿ ಮಾಡೋದಕ್ಕೆ, ಮೇಷ್ಟ್ರು ಖುಷಿ ಮಾಡೋದಕ್ಕೆ ಅಲ್ಲ, ಮಾರ್ಕ್ಸ್ ಕಾರ್ಡಿಗೂ ಅಲ್ಲ. ಈಗ ನಾನು ಯಾವುದೋ ಕೆಲಸ ಮಾಡ್ತೀನಿ, ಡ್ರೈವಿಂಗ್ ಮಾಡ್ತೀನಿ, ಡ್ರೈವರ್ ಇದ್ದೀನಿ ಅಂತ ಇಟ್ಕೊಮ್ಮ, ಚೆನ್ನಾಗಿ ಡ್ರೈವ್ ಮಾಡ್ಬೇಕು ನಾನು. ಲಕ್ಷ್ಯ ಇಟ್ಟು, ಯಾಕಂದರೆ ನಾನು ನಂಬ್ಕೊಂಡು ಹಿಂದೆ 5 ಜನ ಕೂತಿದ್ದಾರೆ, ಅವ್ರ ಚಿಂತೆ ನನಗಿರಬೇಕು. ಡ್ರೈವರ್ ಆಗ್ತಾನೆ, ಅಯ್ಯೋ ಓಡಿಸಿದ್ರೆ ಆಯ್ತು ರೀ, ಅವ್ನು ನಂಬ್ಕೊಂಡು 50 ಜನ ಕೂತಿದ್ದಾರೆ ಹಿಂದೆ, ಆ ಲಕ್ಷ್ಯ ಇರಬೇಕು. ಹಾಗೆ ನಿನ್ನ ನಂಬ್ಕೊಂಡು ನಿಮ್ಮ ತಂದೆ ತಾಯಿ ಕೂತಿದ್ದಾರೆ, ನೀನು ದೊಡ್ಡವಳಾಗ್ತೀಯ, ಸಾಧನೆ ಮಾಡ್ತೀಯ ಅಂತ ಕೂತಿದ್ದಾರೆ. ಅವರು ನಿರಾಶೆ ಆಗದ ಹಾಗೆ ನೀನು ಶಾಲೆ ಒಳ್ಳೆ ವಿದ್ಯಾರ್ಥಿನಿ ಅಂತಾಗಿದ್ದರೆ ಮೇಷ್ಟ್ರು ಅಪೇಕ್ಷೆ ಮಾಡ್ತಾರೆ, ಲೇಖನ ಒಳ್ಳೆ ಮಾರ್ಕ್ಸ್ ತೊಗೋತಾಳೆ ಅಂತ. ಮಾರ್ಕ್ಸ್ ಬರೋದು ಯಾವಾಗ ಗೊತ್ತಾ? ವಿಷಯವನ್ನು ಚೆನ್ನಾಗಿ ತಿಳ್ಕೊಂಡಾಗ ಮಾರ್ಕ್ಸ್ ಬರುತ್ತೆ. ಆದ್ದರಿಂದ ನಾನು ಇಡೀ ವರ್ಷ ಶ್ರದ್ಧೆಯಿಂದ ಓದ್ತೇನೆ. ಬೇರೆ ಕೆಲಸ ಏನಮ್ಮ ನಿನಗಿರೋದೀಗ? ರಾಜಕಾರಣ ನಿನಗೆ ಸಂಬಂಧ ಇಲ್ಲ, ಉಳಿದಿದ್ದು ಯಾವುದೂ ಸಂಬಂಧ ಇಲ್ಲ. ನಿನ್ನ ಸಂಬಂಧ ಇರೋದು ಓದೋದಂದೇ. ವಿದ್ಯಾರ್ಥಿ ಕೆಲಸ ಅಂದರೆ ಹೆಸರು ಹೇಳ್ತಲ್ಲ, ವಿದ್ಯಾರ್ಥಿ, ಜ್ಞಾನವನ್ನು ಪಡ್ಕೊಳ್ಳೋದು ಒಂದೇ ಕೆಲಸ. ಆದ್ದರಿಂದ ನೀನು ಪ್ರಶ್ನೆ ಚೆನ್ನಾಗಿದೆ. ಜ್ಞಾನದ ಬೆನ್ನು ಹತ್ತು, ನೀನು ಯಶಸ್ವಿ ನಿನ್ನ ಬೆನ್ನು ಹತ್ತುತ್ತೆ. ಬರೀ ಮಾರ್ಕ್ಸ್ ಬೆನ್ನು ಹತ್ತಿದರೆ ಮಾರ್ಕ್ಸ್ ಕಾರ್ಡ್ ಮಾತ್ರ ಬೆನ್ನು ಹತ್ತುತ್ತೆ.